ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಏರಿಯಾಗೂ ಒಂದೊಂದು ಟೆಂಟ್ ಇರ್ತಿತ್ತು. ನಾವು ಒಂದಿಷ್ಟು ಗಣೇಶ ನೋಡ್ಬೇಕಂತ ಹೇಳಿ ಒಂದಿನ ಫಿಕ್ಸ್ ಆಗಿ ಎಲ್ಲರೂ ಫ್ರೆಂಡ್ಸ್ ಹೋಗ್ತಾ ಇದ್ವಿ. UK ಯಾವ ಥರ ಗಣೇಶ ಇಟ್ಟಿದ್ದಾರೆ, ಇಲ್ಲಿ ಸಿಟಿ ಸೆಂಟ್ರಲ್ಲಿ ಇಟ್ಟಿದ್ದಾರೆ ಗಣೇಶಗಳನ್ನೆಲ್ಲ, ಅದು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಆಗ್ತಿದೆ ಓ, ಇಲ್ಲಿದ ನೋಡಿ ಗಣೇಶ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೆಂಗಿದ್ದೀರಾ ಎಲ್ಲರೂ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತರೂ ಸೂಪರ್ ಆಗಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಮಸ್ತ್ ಮಜಾ ಮಾಡಿ ಗಣೇಶ ಹಬ್ಬನ. ಗಣೇಶ ತೊಗೊಂಬರೋರು, ಟೆಂಟ್ ಹಾಕೋರು. ನಮ್ಮೂರಲ್ಲೆಲ್ಲ ಏರಿಯಾಗೂ ಒಂದೊಂದು ಟೆಂಟ್ ಇರ್ತಿತ್ತು. ನಾವು ಒಂದಿಷ್ಟು ಗಣೇಶ ನೋಡ್ಬೇಕಂತ ಹೇಳಿ ಒಂದಿನ ಫಿಕ್ಸ್ ಆಗಿ ಎಲ್ಲರೂ ಫ್ರೆಂಡ್ಸ್ ಹೋಗ್ತಾ ಇದ್ವಿ. ಬಟ್ ಈ ವರ್ಷ UK ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಸೊ ಇಲ್ಲೂ ಏನು ಕಮ್ಮಿ ಇಲ್ಲಪ್ಪ, ಇಲ್ಲೂ ಚೆನ್ನಾಗೇ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಕನ್ನಡದವ್ರಾಗಿರ್ಬೋದು, ಇಂಡಿಯಾದವ್ರಾಗಿರ್ಬೋದು, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ. ನಮ್ಮ ಇಂಡಿಯಾದಲ್ಲಿ ಹೆಂಗೆ DJ ಎಲ್ಲ ಹಾಕ್ತಾರೆ ಆ ಥರ ಎಲ್ಲ ಹಾಕಲ್ಲ, ಜಸ್ಟ್ ಸಿಂಪಲ್ಲಾಗೆ ನಾರ್ಮಲಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನಿವತ್ತು ರೆಡಿಯಾಗಿ ಬೆಳಗ್ಗೆ, ಇವತ್ತು ಟೈಮ್ ಬಂದುಬಿಟ್ಟು ಒಂದು 11 ಗಂಟೆ ಆಗಿದೆ. ಫುಲ್ ಇವತ್ತು ಸನ್ ಇಲ್ಲ, ಏನೂ ಇಲ್ಲ, ಒಂಥರ ಮೂಡ್ ಒಂಥರ ಇದೆ ವೆದರ್ ಇವತ್ತು. ನಾನಿವಾಗ ಫ್ರೆಶ್ಶಾಗಿ ಸ್ನಾನ ಮಾಡಿ UK ಯಾವ ಥರ ಗಣೇಶ ಇಟ್ಟಿದ್ದಾರೆ, ಇಲ್ಲಿ ಸಿಟಿ ಸೆಂಟ್ರಲ್ಲಿ ಇಟ್ಟಿದ್ದಾರೆ ಗಣೇಶಗಳನ್ನೆಲ್ಲ, ಅದು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ವೆದರ್ ನೋಡಿ ಎಷ್ಟು ಖರಾಬಾಗೈತೆ. ನಮ್ಮೂರಲ್ಲೆಲ್ಲ ಗಣೇಶ ಹಬ್ಬ ಅಂತಂದರೆ ಫುಲ್ಲು ಮಜಾ. ಗಾಡಿ ಹಕ್ಕಂಡು ಹಂಗೆ ಸುತ್ತರಿಯೋದು, ಏನು ಕೇಳ್ತೀರ. ಏರಿಯಾಗೆ ಒಂದೊಂದು ಟೆಂಟಿಗೆ ವಿಸಿಟ್ ಮಾಡ್ಕೊಂತ. ಇದನ್ನು ಆ್ಯಕ್ಚುಲಿ ಸಿಟಿ ಸೆಂಟ್ರಲ್ ಅಂತ ಹೇಳಿ ಕರೀತಾರೆ. ಇಲ್ಲಿ ನಿಮಗೆ ಶಾಪಿಂಗು, ಬಟ್ಟೆಗಳು, ಗ್ರೋಸರೀಸು, ಆಮೇಲೆ ತಿನ್ನೋಕ್ಕೆ ಎಲ್ಲ ಸಿಗುತ್ತೆ. ಇದು ಒಂಥರ ಸಿಟಿ ಸೆಂಟ್ರಲ್ಲು. ಅದು ಮೋಸ್ಟ್ ಆಫ್ ದ ಇಂಡಿಯನ್ಸ್ ಇಲ್ಲೇ ಇರೋದು. ಇಲ್ಲಿ ಸೆಂಟ್ರಲಲ್ಲಿ ಒಂದು ಶಿವ ಟೆಂಪಲ್ ಇದೆ ನೋಡಿ, ಶಿವ ಟೆಂಪಲ್, ಪಾರ್ವತಿ ಹಾಲ್ ಅಂದರೆ ಶಿವ ಟೆಂಪಲಿಗೆ ಬಂದಿದ್ದೀನಿ ಇವಾಗ. ಬನ್ನಿ ಒಳಗಡೆ ಏನೋ ಹೋಗೋಣ. ಇಲ್ಲಿ ಆ್ಯಕ್ಚುಲಿ ಗಣೇಶನೂ ಕೂಡ ಇದೆ, ಬನ್ನಿ ತೋರಿಸ್ತೀನಿ ಒಳಗಡೆ ಹೆಂಗಿರುತ್ತೆ ಅಂತ. ನೋಡಿ ಪೂಜೆ ಆಗ್ತಿದೆ. ವಾವ್, ಹೋಮ ಎಲ್ಲ ಮಾಡಿದ್ದಾರೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಶಿವ ಲಿಂಗುಗೆ. ವಾವ್, ಮಳೆ ಶುರುವಾಗ್ಬಿಡ್ತು ಗೈಸ್. ಜೋರೇನಿಲ್ಲ ಮಳೆ, ಲೈಟ್ ಹಂಗೆ ಹೊಡಿತಾ ಐತೆ. ಲೆಟ್ಸ್ ಗೋ. ಜೋರು ಮಳೆ ಶುರು ಹಾಕಿನ ಮುಂಚೆ ಬೇಗ ಮನೆ ಸೇರ್ಕೋಬೇಕು, ಇಲ್ಲ ಅಂತಂದರೆ ಸುಮ್ಮನೆ ನೆಂದೋಗ್ಬಿಡ್ತೀನಿ. ಇನ್ನು ನಂದೇನೋ ಬೇರೆ ಕೆಲಸ ಐತೆ. ಬೇಗ ಗಣಪತಿ ತೋರಿಸ್ತೀನಿ ಬನ್ನಿ, ಯಾವ ಥರ ಗಣೇಶ ಇಟ್ಟಿದ್ದಾರೆ ಏನು ಅಂತ. ನಾನು ಮೊನ್ನೆ ಎಲ್ಲೋ ಒಂದು 3-4 ಅಂಗಡಿಯಲ್ಲಿ ನೋಡಿದ್ದೆ ಗಣೇಶನ. ಇವತ್ತು ಯಾಕೋ ಜಾಸ್ತಿ ಇಟ್ಟಿಲ್ಲ ಹೊರಗಡೆ. ಏನಿನ್ನು ಎಷ್ಟು ಟೈಮಿಂಗ್ಸ್ 11 ಗಂಟೆ, ಎಷ್ಟೊತ್ತಿಗೆ ಓಪನ್ ಆಗಬೇಕೈತೆ, ಏನು ಓಪನ್ ಆಗಿಲ್ಲ. ತೋರಿಸ್ತೀನಿ ಬನ್ನಿ ಎಲ್ಲಿ ಗಣೇಶ ಇಟ್ಟಿದ್ದಾರೆ, ಅದನ್ನಷ್ಟೇ ತೋರಿಸ್ತೀನಿ. ಯಾವ ಥರ ಇದಾವೆ, ಚಿಕ್ಕವು ಪುಟ್ಟ ಗಣೇಶ, ದೊಡ್ಡವಲ್ಲ, ಚಿಕ್ಕವು ಇಟ್ಟಿದ್ದಾರೆ. ನಾನು ಅವಾಗ ಬೇಜಾರಾದಾಗ, ಇಲ್ಲ ಕೆಲಸ ಇಲ್ಲದಾಗ, ಮನೇಲಿ ಫ್ರೀ ಕುಂತಾಗ ಸ್ವಲ್ಪ ಕ್ಲೀನಾಗಿ ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ದೇವಸ್ಥಾನಕ್ಕೆ. ಬಂದರೆ ಅಟ್ಲೀಸ್ಟ್ ಯಾರಾದರೂ ಕನ್ನಡದಾಗ ಪರಿಚಯ ಆಗ್ತಾರಲ್ಲ ಅಂತನಾರ ಬರ್ತೀನಿ ನಾನು. ಮಳೆ ಬಂದುಬಿಡ್ತು, ಮಳೆ ಜೋರಾಗ್ತೈತೆ. ಇಲ್ಲೊಂದು ಶಾಪಲ್ಲಿ ಇಟ್ಟಿದ್ದಾರೆ ಬನ್ನಿ ಗಣೇಶನ, ಎಷ್ಟು ಕ್ಯೂಟಾಗಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ಓ, ಇಲ್ಲಿದೆ ನೋಡಿ ಗಣೇಶ. ಒಳಗಡೆನಿದ್ದಾವೆ, ಎಷ್ಟು ಕ್ಯೂಟಾಗಿದೆ ನೋಡಿ, ಚಿಕ್ಕವು, ಸಖತ್ತಾಗೈತಲ್ಲ. ಒಳಗಡೆನಿದೆ ನೋಡಿ ಗಣೇಶ, ಎಷ್ಟು ಚೆನ್ನಾಗಿದಾವೆ. ಡು ನಾಟ್ ಟಚ್ ದ ಸ್ಟೇಟಸ್. ಓಕೆ, ಎಲ್ಲ ಫೋಟೋ ಫ್ರೇಮ್ಸ್. ಇಲ್ಲಿದೆ ಚಿಕ್ಕ
ಗೋ. ಇಷ್ಟು ಚಿಕ್ಕ ಗಣಪತಿಗೆ 13 ಪೌಂಡ್ಸ್ ಇದೆ. ಇದು 22 ಇದೆ, ಕೊಡ್ಬೋದು ಗೈಸ್. ಇಷ್ಟು ಗಣಪತಿ 22 ಪೌಂಡ್ಸ್. ಇನ್ನೂ ಚೆನ್ನಾಗಿರೋ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿದೆ. 14-15 ಪೌಂಡ್ಸ್ ಅಂತ. ಇದು ಇಷ್ಟು ಕ್ಯೂಟ್ ಆಗಿದೆ ನೋಡಿ ಅಲ್ವಾ, ಚೆನ್ನಾಗಿತ್ತಲ್ಲ ಇದು. ಬಟ್ ಹೆಂಗೆ ಗೊತ್ತಾ, ತಗೊಂಡ್ರೆ 3 ವರ್ಷ ಕಂಟಿನ್ಯೂಸ್ ಇಡಬೇಕು. 1 ವರ್ಷ ಎಲ್ಲ ಇಟ್ಟು ಹಂಗೆ ಬಿಟ್ಟರೆ ಸರಿಯಾಗಲ್ಲ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡೋಣ, ತಗೊಳ್ಳೋಣ ಬೇಡ ಅಂತ. ಇಲ್ಲೂ ಇದಾವೆ ನೋಡಿ ಗಣೇಶ. ಇದಿಷ್ಟಕ್ಕೆ 95p, 9-10 ಸಾವಿರ ಇವೆಲ್ಲ ಗಣೇಶ. ಚಿಕ್ಕವು ಇಷ್ಟೇ ಚೆನ್ನಾಗಿದ್ದಾವೆ. ಆದ್ರೂ ಕೂಡ ಹೆಂಗಿದಾವಪ್ಪ ನಮ್ಮೂರಲ್ಲಿ ಗಣೇಶ, ಚೆನ್ನಾಗಿದ್ದಾವಲ್ಲ, ಎಷ್ಟು ಕ್ಯೂಟಾಗೆ. ಬಟ್ ಪ್ರೈಸ್ ಮಾತ್ರ ಹೆವಿ ಇದ್ದಾವೆ. ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡ್ಕೊಂಡು ನೋಡಿದರೆ ನಮ್ಮ ಇಂಡಿಯಾದಲ್ಲಿ ಒಂದು ದೊಡ್ಡ ಗಣೇಶನೇ ತರ್ಬೋದು. 10 ಅಡಿ 15 ಅಡಿ ಅಷ್ಟು ಪ್ರೈಸ್ ಇದ್ದಾವೆ. ಬಟ್ ಇಲ್ಲಿ ಪ್ರೈಸಿಗೆ ಅದು ಕಡಿಮೆನೇ, ಬಟ್ ಕ್ಯೂಟಾಗಿ ಚೆನ್ನಾಗಿದ್ದಾವೆ. ನೋಡೋಣ. ಅದು ನಾನು ಏನಕ್ಕೆ ಅಂತ ಅಂದರೆ, ಈಗ 1 ವರ್ಷ ತೊಗೊಂಬಂದರೆ 3 ವರ್ಷನೂ ತೊಗೊಂಬರ್ಬೇಕು. ಸುಮ್ಮನೆ ಅದರಲ್ಲಿ ಈ ಥರ ಆಟಿಕೆ ಆಡಬಾರ್ದು. ಸುಮ್ಮನೆ ಏನೋ ಒಂದು ಜೋಶಿಗೆ ತಂದಿಟ್ಟೆ ಆ ಥರ ಅಲ್ಲ, ಭಕ್ತಿಯಿಂದ ತೊಗೊಂಬಂದಿಡಬೇಕು. ಸೊ ನಮ್ಮ ಮನೆಯಲ್ಲೇ ಪೂಜೆ ಮಾಡಿ ಅದನ್ನು ಭಕ್ತಿಯಿಂದ ನಮಗೇನು ಕೇಳ್ಕೊಬೇಕು ಕೇಳ್ಕೊಂಡು ಕೈ ಮುಗಿದ್ರೆ ಸಾಕೋದು. ಗಣೇಶನೇ ತರ್ಬೇಕಂತೇನಿರಲ್ಲ. ಸೊ ಇಂಡಿಯಾದಲ್ಲಿ ಯಾರ್ಯಾರು ಟೆಂಟಲ್ಲಿ ಗಣೇಶ ಇಡ್ತಿದ್ರೋ ಅವರೆಲ್ಲ ಕಮೆಂಟ್ ಹಾಕಿ, ಯಾವ ಊರು ಅಂತ ಕಮೆಂಟ್ ಹಾಕಿ ನೋಡೋಣ. ನಿಮ್ದು ಯಾವ ಊರು, ಅದನ್ನು ದಾವಣಗೆರೆ ಆಗಿದೆ ದಾವಣಗೆರೆ, ಬೆಂಗಳೂರು ಆಗಿದ್ದರೆ ಬೆಂಗಳೂರು, ಈ ಥರ ಕಮೆಂಟ್ ಹಾಕಿ ನೋಡ್ತೀನಿ. ನನಗಂತೂ ಫುಲ್ ಎಕ್ಸೈಟೆಡ್. ಇಂಡಿಯಾದಲ್ಲಿ ಗಣೇಶ ಈ ಸಲ ಏನೋ ನಮ್ಮ ದಾವಣಗೆರೆಯಲ್ಲಿ DJ ಏನೋ ಬ್ಯಾನ್ ಮಾಡಿದಾರಂತೆ, DJ ಹಾಕೋಂಗಿಲ್ಲ ಅಂತ. ಅದು ಹೆಂಗೂರು, ಗಣೇಶ ಇಟ್ಟ ಮೇಲೆ ವರ್ಷಕ್ಕೆ ಒಂದ್ಸಲ ಹಬ್ಬ ಬರ್ತೈತೆ, ಅದರಲ್ಲೂ ಇದು DJ ಹಾಕೋಂಗಿಲ್ಲ, ಕುಣಿಯೋಂಗಿಲ್ಲ, ಹೋಗ್ಲಿತ್ತ ಗಣೇಶನೇ ಇಡ್ಬಿಡ್ರಿ ಅಂತ ಅಂದ್ಬಿಡ್ರಿ. ಫಸ್ಟು ಈಗ ಒಂದು 2 ವರ್ಷಕ್ಕೆ ಕೆಳಗೇನೋ ಏರಿಯಾಗೆ ಒಂದೊಂದೇ ಗಣಪತಿ ಇಡ್ಬೇಕಂತ ಹೇಳಿ ರೂಲ್ಸ್ ಮಾಡಿದ್ರು. ಅದೇನೂ ವರ್ಕೌಟ್ ಆಗಲಿಲ್ಲ ಅಂದ್ಕೊಳ್ಳಿ. ಇದನ್ನು ವರ್ಕೌಟ್ ಆಗೋಲ್ಲ, DJ ಇದನ್ನು ಸ್ಟ್ರೈಕ್ ಮಾಡಿ ಪಕ್ಕ ನಮ್ಮ ದಾವಣಗೆರೆಯಲ್ಲಿ DJ ಇಲ್ದಂಗೆ ಅಂತೂ ಕಳಿಸಲ್ಲ. ನಮ್ಮ ದಾವಣಗೆರೆ ಅಂತಲ್ಲ, ಎಲ್ಲ ಕಡೆಯೂ ಅಷ್ಟೇ. ಅದೊಂದು ಜೋಶು DJ ಇದ್ದರೆ. ಆದರೆ ಟೆಂಟಲ್ಲಿ ಮಾತ್ರ ಗಣೇಶ ಆಡೋಷ್ಟೇ ಹಾಕ್ರಪ್ಪ. ಬಾಸ್ ಇದ್ದರೆ ನೆಮ್ಮದಿಯಾಗಿರಬೇಕು, ಇವೆಲ್ಲ ಹಾಕಕ್ಕೆ ಹೋಗ್ಬಿಡ್ರಿ. ನಾವು ಮುಂಚೆ ಹಿಂಗೆ ಮಾಡ್ತಿದ್ದೆ. ನಾನು ಯಾರ ಜೊತೆಗೋ ಸೇರ್ಕೊಂಡಿದ್ದೆ, ಅಂದರೆ ನಮ್ಮ ಏರಿಯಾದಲ್ಲೇ ಅವ್ರ ಜೊತೆ 1 ವರ್ಷ ಏನೋ ಹೋಗಿದ್ದು ಅಷ್ಟೇ. ನನಗೆ ಈ ಥರ ಟೆಂಟಲ್ಲಿ ಗಣೇಶ ಇಡೋದು ಎಲ್ಲ ಸೇರಿ ಆ ಥರ ನನಗೆ ಅಭ್ಯಾಸ ಇಲ್ಲ. ಸೊ ನಮ್ಮನೆಯಲ್ಲೂ ಗಣೇಶ ಇಡಲ್ಲ. ಸೊ ನೀವು ಯಾರಾದರೂ ಇಡ್ತಿದ್ರೆ ಕಮ್ಮಿ ಅದು ಮಾತ್ರ ಮರಿಬೇಡಿ. ಮಳೆ ಸ್ಟಾರ್ಟ್ ಆಗಿಬಿಡ್ತು ಫುಲ್ಲು. ನನಗಂತೂ ಸೂಪರ್ ಎಕ್ಸೈಟೆಡ್ ನಮ್ಮ ಹಿಂದೂ ಮಹಾಗಣಪತಿ ಹೆಂಗಿರುತ್ತೆ ಅಂತ ನೋಡೋಕ್ಕೆ. ನಮ್ಮ ದಾವಣಗೆರೆಯಲ್ಲಿ ಹೆಂಗೆ ಅಂದರೆ, ದಾವಣಗೆರೆ ಮತ್ತು ದುರ್ಗಾ ಕಾಂಪಿಟೇಷನ್ನು, ಹಿಂದೂ ಮಹಾಗಣಪತಿ ಅವ್ರು ಚೆನ್ನಾಗಿರುತ್ತಾ ನಮ್ಮ ಚೆನ್ನಾಗಿರುತ್ತಾ ಅಂತ. ಬಟ್ ಚೆನ್ನಾಗಿರುತ್ತೆ ಅನ್ನೋದೊಂದು ಸುಮ್ಮನೆ ಜೋಶಿಗೆ ಅಷ್ಟೇ. ಅದು ಇದೆಲ್ಲೆಲ್ಲ ಹೋಗುತ್ತಲ್ಲಪ್ಪ ಕ್ಯಾಮ್ರಾ, ನಿಮಿಷ ಇರಿ. ಹಾಂ, ಫೇಸ್ ಟ್ರ್ಯಾಕ್, ಎಸ್. ಹಾಂ, ಈಗ ಎನೇಬಲ್ ಆಯ್ತು. ಈಗ ನಾನು ಎಕಡೆ ತಿರುಗಿದ್ರು ಕ್ಯಾಮ್ರಾ ಬರುತ್ತೆ. ಸೊ ಏನೋ ಹೇಳ್ತಿದ್ನಲ್ಲ, ದಾವಣಗೆರೆ ಮತ್ತು ದುರ್ಗಾ ಕಾಂಪಿಟೇಷನ್ನು, ಯಾರ್ದು ದೊಡ್ಡದಿರುತ್ತೆ, ಯಾರ್ದು ಚೆನ್ನಾಗಿರುತ್ತೆ ಗಣೇಶ ಅಂತ. ಸೊ ಕಾಂಪಿಟೇಷನ್ ಒಂಥರ ಸುಮ್ಮನೆ ಕ್ಯಾಶುವಲಾಗಿ ಅಷ್ಟೇ, ಅದೇನು ಇದಲ್ಲ. ಗಣೇಶ ಯಾವುದಾದ್ರೇನು, ದೊಡ್ಡದಾದ್ರೇನು ಚಿಕ್ಕದಾದ್ರೇನು, ಭಕ್ತಿಯಿಂದ ಇಟ್ಟರೆ ಸಾಕಷ್ಟೇ. ನಾನು ಮೊನ್ನೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಷ್ಟೊಂದು ಗಣೇಶ ನೋಡಿದೆ ಇಲ್ಲಿ ಸೆಂಟ್ರಲಲ್ಲಿ. ಇವತ್ತು ಯಾಕೋ ಜಾಸ್ತಿ ಇಟ್ಟಿಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಟಿದ್ದಾರೆ, ಮಳೆ ಬರ್ತೈತೆ ಅದಕ್ಕೆ. ಇವಾಗ ಸಾಯಿಬಾಬಾ ಟೆಂಪಲಿಗೆ ಬಂದಿದ್ದೆ. ನಾನು ಬೆಳಗ್ಗೆಯಿಂದ ಬರೀ ಕ್ರೊಸಾನು ಬರೀ ಇದನ್ನೇ ಸರಿಯಾಗಿ ತಿಂಡಿ ತಿಂದಿದ್ದಿಲ್ಲ, ಊಟ ಮಾಡಿದ್ದಿಲ್ಲ. ಆ್ಯಕ್ಚುಲಿ ಬರೀ ಗುರುವಾರ ಅಷ್ಟೇ ಇವರು ಸಾಯಿಬಾಬಾದಲ್ಲಿ ಇದನ್ನು ಪ್ರಸಾದ ಕೊಡೋದು. ಬಟ್ ಇವತ್ತು ನಾನು ಹೋಗ್ತಾ ಸ್ಲಿಪ್ಪರ್ ಬಿಟ್ಟು ಹೋಗ್ತಾನೆ ಕೇಳ್ಕೊಂಡು ಹೋದೆ, ಅಪ್ಪ ಬಾಬಾ ಪ್ರಸಾದ ಇರಲಪ್ಪ ಅಂತ.
ನೋಡಿ ಪ್ರಸಾದ ನನಗೋಸ್ಕರನೇ ಒಂದೇ ಒಂದು ಪ್ರಸಾದ ಉಳಿಸಿದ್ರು ಒಳಗಡೆ, ಅದನ್ನು ತೊಗೊಂಬಂದು ಇವಾಗ ಊಟ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಬರೀ ಕ್ರೊಸಾನು ಅದು ಇದು ಕಾಫಿ ಅದೇ ಆಗೈತೆ. ಇವಾಗ ನೆಮ್ಮದಿಯಾಗಿ ಊಟ ಮಾಡೋಣ. ಅದಕ್ಕೆ ಹೇಳೋದು, ದೇವ್ರ ಹತ್ರ ಭಕ್ತಿಯಿಂದ ಕೇಳ್ಕೊಂಡ್ರೆ ಎಲ್ಲ ಕೊಡ್ತಾರೆ. ಅದಕ್ಕೇ ನಾನು ಭಕ್ತಿಯಿಂದ ಕೇಳ್ಕೊಂಡಿದ್ದಕ್ಕೆ ಒಂದೇ ಒಂದು ಪ್ರಸಾದ ಉಳಿಸಿದ್ದು. ಹಿಂಗೆಲ್ಲ ಆದಾಗ ಸಡನ್ನಾಗಿ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ. ಆರ್ಯಭವನ್ ಇಂಡಿಯನ್ ರೆಸ್ಟೋರೆಂಟ್ ಅಂತ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಲಕ್ಸುರಿ ಇದೆ ಅಂತಂದರೆ, ನಾನು ಶಾರ್ಡಿಗೆ ಹೋಗಿದ್ದೆ ಗೊತ್ತಾ, ನಾನು ಶಾರ್ಡಿಗೆ ಹೋದಾಗೂ ಕೂಡ ಈ ಥರ ಒಂದು ಲಕ್ಸುರಿ ಫೀಲ್ ಆಗಿದ್ದಿಲ್ಲ. ಆ ಥರ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಎಷ್ಟು ಲಕ್ಸುರಿ ಮಾಡಿದಾರಲ್ವ. ಒಳಗಡೆ ಪ್ಲ್ಯಾಂಟ್ಸು, ಆ ಲೈಟಿಂಗ್ಸು ಮಸ್ತಾಗಿ ಮಾಡಿದ್ದಾರೆ. ಸೂಪರಾಗೈತೆ ನೋಡಿ. ಈ ಒಂದು ಮೆನ್ಯೂ ಬುಕ್ಕೆ ಎಷ್ಟು ಪ್ರೀಮಿಯಮ್ ಆಗಿ ಮಾಡಿದ್ದಾರೆ ಅಂದರೆ ಖುಷಿಯಾಗುತ್ತೆ. ನಮ್ಮ ಇಂಡಿಯನ್ಸ್ ಇಲ್ಲಿ ಬಂದು ಈ ಥರ ಎಲ್ಲ ಮಾಡ್ತಾರೆ ಅಂತಂದರೆ ಎಷ್ಟು ಚೆನ್ನಾಗೈತೆ ಗೊತ್ತಾ. ರೆಸ್ಟೋರೆಂಟ್ ಮಾತ್ರ ಸಖತ್ತಾಗೈತೆ. ಅದೇನೇ ಹೇಳಿ, ಬ್ರಿಟಿಷ್ ಕಂಟ್ರಿ ಅಲ್ವಾ ಇರೋದು ನಾವು. ಸೊ ಲಾಸ್ಟ್ ಪೇಜಲ್ಲಿ ಮಾತ್ರ ಇದು ಇರಲೇಬೇಕು ಇವರಿಗೆ. ನಾನಿವಾಗ ಸೌತ್ ಇಂಡಿಯನ್ ಮೀಲ್ಸ್ ಆರ್ಡ್ರ್ ಮಾಡಿದ್ದೀನಿ. ಅದ್ರ ಜೊತೆ ಒಂದು ಚಪಾತಿ, ನಾರ್ಮಲ್ ಸೌತ್ ಇಂಡಿಯನ್ ಮೀಲ್ಸ್ ಅಂದರೆ ಗೊತ್ತಲ್ಲ, ಅನ್ಲಿಮಿಟೆಡ್ ರೈಸ್ ಕೊಡ್ತಾರೆ. ಅದ್ರ ಜೊತೆ ಒಂದು ಬಾಳೆಹಣ್ಣು ಕೂಡ ಕೊಟ್ಟಿದ್ದಾರೆ. ಬನ್ನಿ, ಐ ಆಮ್ ಸೋ ಎಕ್ಸೈಟೆಡ್ ಟು ಈಟ್ ದಿಸ್ ಒನ್. ದೋಸೆ ಕೂಡ ಚೆನ್ನಾಗಿ ಮಾಡ್ತಿದ್ರು. ಬೇರೆ ನೋಡಿದೆ ದೋಸೆನ, ನನಗೂ ಚೆನ್ನಾಗಾಯ್ತು. ಅದಕ್ಕೆ ಒಂದು ದೋಸೆ ಆರ್ಡ್ರ್ ಮಾಡಿದೆ. ಇವಾಗ ಟೆಂಪಲಿಂದ ಬಂದೆ, ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಸಾಕಾಗ್ಬಿಡ್ತು. ಊಟ ಮಾಡಿದ್ದಂತೂ ಫುಲ್ ಆಗಿಬಿಡ್ತು. ನೆಮ್ಮದಿಯ ಮಕ್ಕೊಂಬಿಟ್ರೆ ಹಾ ನನಗೆ ಯು ಕೆ ಅಲ್ಲದಿನೋ ಅನ್ನೋ ಒಂದು ಫೀಲೇ ಇಲ್ಲ ಗೈಸ್. ಇಂಡ್ಯಾದಲ್ಲಿ ಅನ್ನೋ ಫೀಲೇ ಐತೆ ನನಗೆ. ಅದು ಆರ್ಯಭವನಲ್ಲಿ ಊಟ ಮಾಡಿದ್ದು, ಆ ಟೆಂಪಲ್ ವಿಸಿಟ್ ಮಾಡಿದ್ದು, ಮತ್ತು ಒಬ್ಬರು ಕನ್ನಡದವ್ರು ಸಿಕ್ಕಿದ್ರು. ಅವ್ರದ್ದು ಸ್ವಂತ ಕಂಪ್ನಿ ಇದೆ ಅಂತ ಇಲ್ಲಿ, ಡಾಟಾ ಅನಲಿಸ್ಟ್ ಮೇಲೆ ಏನೋ ಕೆಲಸ ಮಾಡ್ತಾರೆ ಅಂತ ಅವರು ಕಂಪ್ನಿಯಲ್ಲಿ. ಹಬ್ಬ ಖುಷಿ ಆಯಿತು. ಅವ್ರು ಮತ್ತೆ ಇನ್ನೊಂದ್ಸಲ ಸಿಗ್ತೀನಿ ಅಂತ ಹೇಳಿದರು. ಲೆಟ್ಸ್ ಗೋ. ಅವರಿರೋದು ಕೇಂಬ್ರಿಡ್ಜಲ್ಲಂತೆ, ಅದಕ್ಕೆ ಸ್ವಲ್ಪ ಅರ್ಜೆಂಟಲ್ಲಿ ಹೋಗ್ಬೇಕಂತ ಹೇಳಿದರು. ಸೊ ನಾನು ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಬಂದೆ. ಇವಾಗ ಹೋಗಿ ಮಲ್ಕೊಳೋದಷ್ಟೇ. ಈ ವಿಡಿಯೋ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಗಣೇಶ ಹಬ್ಬ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರಿ ಅಂತ ಹೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವ